ಹಲೋ, ಇವತ್ತು ನಾವು ಎಗ್ಗಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೋ ಅಥವಾ ಇಲ್ವೋ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಎಗ್ಗಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಎಗ್ ಎಲ್ಲೋ ಅಂತಾರೆ, ಇನ್ನೊಂದು ಎಗ್ ವೈಟ್ ಅಂತೇಳಿ ಕರೀತಾರೆ. ಎಗ್ ವೈಟಲ್ಲಿ ಮೇನಾಗಿ ಏನಿರುತ್ತೆ ಅಂತೇಳಿ ನೋಡೋಣ. ಮೊದಲನೇದಾಗಿ ಎಗ್ ವೈಟಲ್ಲಿ ನೀರಿನಂಶ ಇರುತ್ತೆ ಮತ್ತು ಅದರಲ್ಲಿ ಪ್ರೋಟೀನ್ ಇರುತ್ತೆ. ಕಾರ್ಬೋಹೈಡ್ರೇಟ್ ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಮತ್ತು ಲಿಪಿಡ್ಸ್ ಇರೋದಿಲ್ಲ ಅದರಲ್ಲಿ, ಅಂದರೆ ಫ್ಯಾಟ್ ಇರೋದಿಲ್ಲ. ಎಗ್ ವೈಟಲ್ಲಿ ಫ್ಯಾಟ್ ಇರೋದಿಲ್ಲ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ಸು ಮಿನರಲ್ಸ್ ಇರ್ತವೆ ಮತ್ತು ಎಗ್ ವೈಟಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಇನ್ನು ಎಗ್ ಯolk ಅಂತಾರಲ್ವ, ಯೆಲ್ಲೋ ಕಲರ್ ಇರೋದಲ್ವ, ಅದರಲ್ಲಿ ಏನಿರ್ತೈತೆ ಅಂದರೆ ವಿಟಮಿನ್ಸ್ ಇರ್ತವೆ. ವಿಟಮಿನ್ಸಲ್ಲಿ ಎರಡು ಟೈಪ್ ಬರ್ತವೆ. ಒಂದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತೇಳಿ ಕರೀತಾರೆ, ಇನ್ನೊಂದು ವಾಟರ್ ಸಾಲ್ಯುಬಲ್ ವಿಟಮಿನ್ ಅಂತೇಳಿ ಕರೀತಾರೆ. ಫ್ಯಾಟ್ ಸಾಲ್ಯುಬಲ್ ಅಂದರೆ ಯಾವಂದರೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಆ್ಯಂಡ್ ಕೆ. ಮತ್ತು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂದರೆ B1, B2, B6, B9 ಆ್ಯಂಡ್ B12. ಇನ್ನೂ ಅನೇಕ ವಿಟಮಿನ್ಸು ಈ ಒಂದು ಎಗ್ ಎಲ್ಲೋದಲ್ಲಿ ಇರ್ತವೆ. ಹಾಗೆ ಎಗ್ ಎಲ್ಲೋದಲ್ಲಿ ಮಿನರಲ್ ಸಹ ಇರ್ತವೆ. ಮಿನರಲ್ಸ್ ಯಾವಂದರೆ ಕ್ಯಾಲ್ಶಿಯಮ್ ಇರುತ್ತೆ, ಐರನ್ ಇರುತ್ತೆ, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಜಿಂಕು ಮೊದಲಾದಂಥ ಮಿನರಲ್ ಸಹ ಇರುತ್ತವೆ. ಪ್ರೋಟೀನ್ ಅಂದರೆ ಎಗ್ ಎಲ್ಲೋದಲ್ಲಿ ಮೇನಾಗಿ ಪ್ರೋಟೀನ್ ಸಹ ಇರುತ್ತೆ. ಮೇನ್ ಎಗ್ ಎಲ್ಲೋದಲ್ಲಿ ಏನಿರುತ್ತೆ ಅಂದರೆ ಫ್ಯಾಟ್ ಇರುತ್ತೆ.